ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ನೀತಿ ಕಥೆಯನ್ನು ಹೇಳ್ತಾ ಇದ್ದೇನೆ. ಆ ಕಥೆಯ ಹೆಸರು ಪ್ರಾಮಾಣಿಕನಿಗೆ ಬೆಲೆ ಇದೆ. ಪ್ರಾಮಾಣಿಕನಾದವನಿಗೆ ಎಲ್ಲಿ ಹೋದರೂ ಬೆಲೆ ಇದೆ ಹೇಳೋದೇ ಈ ಒಂದು ನೀತಿ ಕಥೆ. ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ವಯಸ್ಸಾದ ಒಂದು ಮಂತ್ರಿ ಇರ್ತಾನೆ. ಆ ಮಂತ್ರಿ ರಾಜನಿಗೆ ಬಂದು ಹೇಳ್ತಾನೆ, ನನಗೆ ವಯಸ್ಸಾಗಿದೆ, ಕಾರ್ಯವನ್ನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಬದಲಿಗೆ ಬೇರೆ ಯಾರನ್ನಾರು ನೀವು ನೇಮಕ ಮಾಡ್ಕೋ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ನಾನು ಈ ಸಲ ಯಾರಾದರೂ ಯುವಕರನ್ನು, ವಿದ್ಯಾವಂತರಾದ ಯುವಕರನ್ನು ನೇಮಕ ಮಾಡ್ಕೊಳ್ತೇನೆ ಅಂತ. ಸರಿ, ಅವರಿಗೆಲ್ಲ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತೇನೆ ಅಂತ. ಸರಿ, ಹಾಗಾದರೆ ಡಂಗುರವನ್ನು ಸಾರಿ, ರಾಜನ ಮಂತ್ರಿ ಆಗಲಿಕ್ಕೆ ಯಾರ್ಯಾರು ಸ್ಪರ್ಧೆ ಮಾಡ್ತಾರೋ ಅವರು ನಾಳೆಗೆ ಅರಮನೆಗೆ ಬರಬೇಕು, ಅವರು ಯುವಕರಾಗಿರಬೇಕು ಮತ್ತು ವಿದ್ಯಾವಂತರಾಗಿರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಊರಲ್ಲಿ ರಾಜ್ಯದಲ್ಲೆಲ್ಲ ಡಂಗುರವನ್ನು ಸಾರ್ತಾರೆ. ಮಾರನೇ ದಿವಸ ಭಾಳಷ್ಟು ಯುವಕರು ಬರ್ತಾರೆ. ಅದರಲ್ಲಿ ಒಬ್ಬ ಕೃಷಿಕನ ಮಗ ಚಿಕ್ಕಯ್ಯ ಹೇಳೋನು ಇರ್ತಾನೆ. ಅವನು ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ನಾನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತೇನೆ. ಯಾಕೆಂತಂದರೆ ನಾನು ವಿದ್ಯೆಯನ್ನು ಕಲ್ತಿದ್ದೇನೆ, ನಿನ್ನ ಜೊತೆಗೆ ಕೃಷಿಯನ್ನು ಮಾಡ್ತೇನೆ, ಕೃಷಿನೂ ನನಗೆಲ್ಲ ಗೊತ್ತಿದೆ. ಈ ವರ್ಷ ಮಳೆ ಇಲ್ಲದೆ ಕೃಷಿ ಸರಿ ಆಗಲಿಲ್ಲ, ಹೀಗಾಗಿ ನಮಗೆ ಬಡತನ ಇದೆ. ಹೀಗಾಗಿ ರಾಜ್ಯದಲ್ಲಿ ಮಂತ್ರಿ ಪದವಿ ಸಿಕ್ಕಿದರೆ ಅದರಿಂದ ನಾವು ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದಲ್ಲ, ನಾನು ಹೋಗಿ ಭಾಗವಹಿಸ್ಲಾ ಅಂತ ಕೇಳ್ತಾನೆ ಅಪ್ಪನಿಗೆ. ಅಪ್ಪ, ಅಡ್ಡಿಲ್ಲ, ಹೋಗು, ಭಾಗವಹಿಸು, ಅದರಲ್ಲೇನು, ನಿನ್ನ ಲಕ್ ಚೆನ್ನಾಗಿದ್ದರೆ ನಿನಗೆ ಸಿಗ್ತದೆ ಅದು ಅಂತ ಹೇಳ್ತಾನೆ. ಸರಿ ಅಂತ ಅವನು ಬರ್ತಾನೆ. ಹಾಗೆ ರಾಜ ಅರಮನೆಯಲ್ಲಿ ಎಲ್ಲರನ್ನ ಕೂಡಿಸ್ಕೊಂಡು ಹೇಳ್ತಾನೆ ಎಲ್ಲ ಯುವಕರಿಗೆ, ನೋಡ್ರಿ, ನಾನು ಮಂತ್ರಿ ಆಯ್ಕೆ ಮಾಡ್ಕೊಳ್ಬೇಕು ಮಾಡಿದ್ದೇನೆ, ಅದಕ್ಕೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇನೆ. ನಿಮಗೆ ನಾನು ಒಂದೊಂದು ಕುಂಡ ಹಾಗೂ ಒಂದು ಮುಷ್ಟಿ ಬೀಜವನ್ನು ಕೊಡ್ತೇನೆ. ನೀವು ಏನು ಮಾಡಿರಿ ಅಂದರೆ, ಆ ಕುಂಡದೊಳಗೆ ಬೀಜವನ್ನು ಹಾಕಿ ಬೆಳೆಸ್ಕೊಂಡು ಇನ್ನು 1 ತಿಂಗಳಾದ ಮೇಲೆ ಮತ್ತೆ ಕರಿತೇನೆ, ಅದನ್ನು ತಗೊಂಡು ಬರಬೇಕು. ಯಾಕೆಂತ ಹೇಳಿದ್ರೆ ನನಗೆ ಗಿಡ ಬೆಳೆಸುವರು ಅಂದರೆ ತುಂಬ ಇಷ್ಟ, ನನಗೆ ಕೃಷಿ ಮಾಡುವುದು ಇಷ್ಟ. ಹೀಗಾಗಿ ಎಲ್ಲರೂ ಚೆನ್ನಾಗಿ ಗಿಡವನ್ನು ಬೆಳೆಸ್ಕೊಂಡು ಬರಬೇಕು. ಯಾರು ಚೆನ್ನಾಗಿ ಗಿಡವನ್ನು ಬೆಳೆಸ್ಕೊಂಡು ಬರ್ತಾರೋ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಅಂತ ಹೇಳ್ತಾನೆ. ಆಗ ಯುವಕರೆಲ್ಲ ಸರಿ ಅಂತ ಒಪ್ಪಿಕೊಂಡು ಒಂದೊಂದು ಕುಂಡ ಹಾಗೂ ಅವ್ನು ಕೊಟ್ಟು ಒಂದು ಮುಷ್ಟಿ ಬೀಜವನ್ನು ತಗೊಂಡು ಮನೆಗೆ ಬರ್ತಾರೆ. ಎಲ್ಲರೂ ಆ ಕುಂಡದೊಳಗೆ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಗಿಡವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಈ ರೈತನ ಮಗ ಚಿಕ್ಕಯ್ಯನೂ ಕೂಡ ಕುಂಡ ಮತ್ತು ಬೀಜವನ್ನು ತರ್ತಾನೆ. ಮನೆಗೆ ತಂದು ಆ ಕುಂಡದೊಳಗೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ, ನೀರು ಹಾಕಿ ಬೀಜವನ್ನು ಹಾಕ್ತಾನೆ. ಆದರೆ ದಿನ ಕಳೀತಾ ಬಂದರೂ ಈ ಚಿಕ್ಕಯ್ಯನ ಕುಂಡದಲ್ಲಿ ಬೀಜ ಮೊಳಕೆನೇ ಆಗೋದಿಲ್ಲ. ದಿನ ನೋಡ್ತಾನೆ, ದಿನ ನೀರು ಹಾಕ್ತಾನೆ, ದಿನ ಅದರ ಆರೈಕೆ ಮಾಡ್ತಾನೆ, ಆದರೂ ಮೊಳಕೆ ಆಗೋದಿಲ್ಲ. ಆಯಿತು, ನಾಳೆನೇ ರಾಜನಲ್ಲಿಗೆ ಆ ಕುಂಡವನ್ನು ತೆಗೆದುಕೊಂಡು ಹೋಗುವ ಒಂದು ವೇಳೆ ಬಂತು. ಆವಾಗ ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ಏನು ಮಾಡೋದು, ನಾಳೆಗೆ ತಗೊಂಡು ಹೋಗಬೇಕು. ಇಲ್ಲಿ ನೋಡಿದ್ರೆ ಇದು ಮೊಳಕೆನೇ ಹೊಡೆಯಲಿಲ್ಲ, ಗಿಡ ಆಗೋದು ಬಿಡಲಿ, ಏನು ಮಾಡೋದು ಈಗ, ನಾನು ಹೋಗಬೇಕೋ ಬೇಡ? ಆವಾಗ ಅಪ್ಪ ಹೇಳ್ತಾನೆ, ನೀನು ಪ್ರಾಮಾಣಿಕವಾಗಿ ಅದರ ಆರೈಕೆ ಮಾಡಿದ್ದೆ ತಾನೆ, ಮತ್ತು ಯಾಕೆ ಹಿಂಜರಿಕೆ? ಹೋಗು, ತಗೊಂಡು ಹೋಗು, ಇದ್ದ ಸಂಗತಿಯನ್ನು ಹೇಳು ರಾಜನಿಗೆ ಅಂತ. ರಾಜ ನನಗೆ ಬೈದು ಬಿಟ್ರೆ ಅಂತ. ಯಾಕೆ ಬೈತಾನೆ? ನೀ ಪ್ರಾಮಾಣಿಕವಾಗಿ ಹೇಳು, ನಿನ್ನ ಲಕ್ ಚೆನ್ನಾಗಿದ್ದರೆ ನಿನಗೆ ಸಿಗ್ತದೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಈಗ ಗಿಡ ಆಗಿಲ್ಲ ಅಂತ ನೋಡಿದ್ರೆ ಲಕ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತದೆ, ಆದರೂ ನೀನು ಹಿಂಜರಿಯೋದು ಬೇಡ, ಹೋಗು, ಅರಮನೆಗೆ ಹೋಗು ಅಂತಾನೆ. ಸರಿ ಅಂತ ಅಪ್ಪನೇ ಹೇಳಿದ್ದಾನಲ್ಲ, ಹೋಗು ಅಂತ ಹೇಳಿ ಆ ಒಂದು ಕುಂಡವನ್ನು ತಗೊಂಡು ಅವನು ಬರ್ತಾನೆ. ಎಲ್ಲ ಯುವಕರು ಬರ್ತಾರೆ. ಎಲ್ಲರ ಕುಂಡದಲ್ಲೂ ಚೆನ್ನಾಗಿ ಗಿಡ ಆಗಿ ಬೆಳೆದಿದೆ. ಇವನ ಕುಂಡದಲ್ಲಿ ಮಾತ್ರ ಗಿಡನೇ ಇಲ್ಲ, ಬರೀ ಮಣ್ಣು ಗೊಬ್ಬರ ಅಷ್ಟೇ ಇದೆ. ಎಲ್ಲರೂ ಇವನ ಕುಂಡವನ್ನು ನೋಡಿ, ಅರೆ, ನಿನ್ನ ಕುಂಡದಲ್ಲಿ ಗಿಡನೇ ಆಗಿಲ್ಲ, ಖಾಲಿ ಕುಂಡ ತಗೊಂಡು ಬಂದಿದೆಯಲ್ಲ ಅಂತ ನೆಗಾಡ್ತಾರೆ. ಅವನ ಏನು ಮಾಡಲಿ, ನಾನು
ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಅವರು ಕೊಟ್ಟ ಬೀಜದಿಂದ ಗಿಡನೇ ಆಗಿಲ್ಲ. ನಾ ಏನು ಮಾಡಬೇಕು ಕೇಳ್ತಾನೆ. ಅಲ್ಲೇ ನಮ್ದೆಲ್ಲ ಎಷ್ಟು ಚೆನ್ನಾಗಿ ಗಿಡ ಆಗಿದೆ, ನಿನ್ಯಾಕಾಗಿಲ್ಲ ಕೇಳ್ತಾ. ಏನು ನನಗೆ ಗೊತ್ತಿಲ್ಲ ಅದು ಅಂತ ಹೇಳ್ತಾನೆ. ಆಯಿತು, ಎಲ್ಲ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ರಾಜ ಬರ್ತಾನೆ, ಎಲ್ಲರ ಕುಂಡದ ಗಿಡವನ್ನು ನೋಡ್ತಾನೆ. ಹಾಂ ಹಾಂ ಹೌದು, ಚೆನ್ನಾಗಿ ಬೆಳೆಸಿದ್ದೀರಾ, ಎಲ್ಲರೂ ಚೆನ್ನಾಗಿ ಬೆಳೆಸಿದ್ದೀರಾ ಗಿಡವನ್ನು ಅಂತ. ಲಾಸ್ಟಿಗೆ ಈ ರೈತನ ಮಗ ಚಿಕ್ಕಯ್ಯ ನಿಂತಿರ್ತಾನೆ. ಅವನು ಕುಂಡವನ್ನು ನೋಡ್ತಾರೆ. ನಿನ್ನ ಕುಂಡದಲ್ಲಿ ಗಿಡನೇ ಆಗಿಲ್ಲವಲ್ಲ, ಯಾಕೆ ಕೇಳ್ತಾನೆ. ಯಾಕೋ ಗೊತ್ತಿಲ್ಲ, ನೀವು ಕೊಟ್ಟ ಬೀಜ ಮೊಳಕೆನೇ ಹೊಡೆಯಲಿಲ್ಲ ಅಂತಾನೆ. ಇದಕ್ಕೆ ನಿನ್ನ ಸೋಮಾರಿತನನೇ ಸಾಕ್ಷಿ, ನೀ ಸೋಮಾರಿತನದಿಂದಲೇ ಅದಾಗಿಲ್ಲ ಅಂತ ಅಂತಾನೆ. ಆವಾಗ ಪ್ರಭು, ಇಲ್ಲ, ನನ್ನ ಸೋಮಾರಿತನ ಇಲ್ಲ, ನಾನು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದೇನೆ. ಅದಕ್ಕೆ ಆ ಕುಂಡಕ್ಕೆ ಗೊಬ್ಬರ ಮಣ್ಣು ಎಲ್ಲ ಹಾಕಿದ್ದೇನೆ, ಬೀಜವನ್ನು ಬಿತ್ತಿದ್ದೇನೆ, ದಿನಾಲೂ ನೀರು ಹಾಕ್ತಾ ಇದ್ದೇನೆ, ದಿನಾಲೂ ನೋಡ್ತಾನೇ ಇದ್ದೇನೆ ಯಾಕೆ ಮೊಳಕೆ ಹೊಡಿತಾ ಇಲ್ಲ, ಅದ್ರ ಬಗ್ಗೆ ತುಂಬ ಕಾಳಜಿಯನ್ನು ತಗೊಂಡು ಮಾಡಿದ್ದೇನೆ. ಆದರೂ ಕೂಡ ಅದು ಮೊಳಕೆ ಹೊಡೆಯಲಿಲ್ಲ. ಅದು ನನ್ನ ಸೋಮಾರಿತನವಲ್ಲ, ನನ್ನ ಅದರಷ್ಟು ಚೆನ್ನಾಗಿಲ್ಲ ಇರಬೇಕು, ಅದಕ್ಕೆ ಆಗಿದೆ, ಹಾಗಾಗಿದೆ ಇರಬೇಕು ಅಂತ ಹೇಳ್ತಾನೆ. ಆಗ ರಾಜ ಅವನು ಬೆನ್ನು ತಟ್ತಾನೆ. ಶಬ್ಬಾಸ್, ನೀನೇ ನನ್ನ ಮಂತ್ರಿಯಾಗಿ ಯಾಕೆ ಆಗಿದ್ದೀಯ, ಬಾ ಮುಂದೆ ಅಂತ ಅವನನ್ನು ಕೈ ಹಿಡಿದು ಕರ್ಕೊಂಡ್ಬರ್ತಾನೆ. ಎಲ್ಲರಿಗೂ ಆಶ್ಚರ್ಯ. ಅರೆ, ಯಾರ ಗಿಡ ಚೆನ್ನಾಗಾಗುತ್ತೋ ಅವರಿಗೆ ಪ್ರಾಶಸ್ತ್ಯ ಅಂತ ಹೇಳಿದ ರಾಜ ಈಗ ಅವನು ಗಿಡನೇ ಹುಟ್ಟಿಲ್ಲ, ಅವನು ಮಂತ್ರಿಯಾಗಿ ಮಾಡ್ತಾನೆ ಅಂತಾರಲ್ಲ ಅಂತ ಎಲ್ರಿಗೂ ಆಶ್ಚರ್ಯ. ಕೇಳ್ತಾನೆ ಒಬ್ಬನು, ಯಾಕೆ ರಾಜರೇ ನೀವು ಹೀಗೆ ಮಾಡಿದ್ರಿ, ನಮ್ಮ ಗಿಡ ಎಲ್ಲ ಚೆನ್ನಾಗಾಗಿದೆ, ಅವ್ನ ಗಿಡನೇ ಹುಟ್ಟಿಲ್ಲ, ಅವನನ್ನು ಮಂತ್ರಿಯಾಗಿ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಇದು ಗಿಡ ನೆಡುವ ಸ್ಪರ್ಧೆ ಅಲ್ಲ, ಇದು ನನ್ನ ಮಂತ್ರಿಯಾಗಿ ಆಯ್ಕೆ ಮಾಡುವಂಥ ಸ್ಪರ್ಧೆ. ಇದರಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಮುಖ್ಯ. ನಾನು ನಿಮಗೆಲ್ಲರಿಗೂ ಏನು ಕೊಟ್ಟಿದ್ದೇನೆ ಅಂದರೆ ಒಂದೊಂದು ಕುಂಡ ಹಾಗೂ ಚೆನ್ನಾಗಿ ಹುರಿದ ಕುಂಬಳಕಾಯಿ ಬೀಜವನ್ನು ಕೊಟ್ಟಿದ್ದೆ. ಅದು ಯಾರು ನೆಟ್ಟಿದ್ರೂ ಅದು ಸಸ್ಯ ಆಗೋದಿಲ್ಲ ಅಂತ ಬೀಜವನ್ನು ಕೊಟ್ಟಿದ್ದೇನೆ. ಆದರೆ ನಿಮ್ಮ ಗಿಡದಲ್ಲೆಲ್ಲ ಸಸಿಯಾಗಿ ಅದು ಬೆಳೆದಿದೆ ಅಂದರೆ ನಾನು ಕೊಟ್ಟ ಬೀಜದಿಂದ ಅದು ಸಸಿ ಆಗೋದಲ್ಲ. ನೀವು ಯಾವುದೋ ಬೇರೆ ಬೀಜವನ್ನು ಹಾಕಿ ಸಸಿ ಮಾಡ್ಕೊಂಡು ತಗೊಂಡು ಬಂದಿದ್ದೀರಿ. ಆದರೆ ಇವನೊಬ್ಬನು ಮಾತ್ರ ನಾನು ಕೊಟ್ಟ ಬೀಜವನ್ನೇ ಹಾಕಿ ಅದನ್ನು ಚೆನ್ನಾಗಿ ಆರೈಕೆ ಮಾಡಿ ತಂದಿದ್ದಾನೆ. ಅದು ಎಷ್ಟೇ ಆರೈಕೆ ಮಾಡಿದ್ರೂ ಅದು ಗಿಡ ಆಗೋದಿಲ್ಲ, ನನಗೆ ಗೊತ್ತಿದೆ. ಆದ್ದರಿಂದ ಸತ್ಯ ಮತ್ತು ನಾನು ಅವನಿಗೆ ನೀ ಸೋಮಾರಿ ಅಂತ ಹೇಳಿದ್ರು ನಾನು ಸೋಮಾರಿ ಅಲ್ಲ, ಅದನ್ನು ಚೆನ್ನಾಗಿ ಆರೈಕೆ ಮಾಡಿ ತಂದಿದ್ದೇನೆ, ಆದರೂ ಬೀಜ ಆಗಿಲ್ಲ, ಅದು ನನ್ನ ದುರಾದೃಷ್ಟಕರ ಅಂತಾನೆ ಹೊರತು ಅವನು ಸುಳ್ಳನ್ನು ಹೇಳಲಿಲ್ಲ. ಆದ್ದರಿಂದ ಇಂತಹ ಪ್ರಾಮಾಣಿಕ ವ್ಯಕ್ತಿಯೇ, ಇಂತಹ ಸತ್ಯವನ್ನು ಹೇಳುವವನೇ ನನಗೆ ಮಂತ್ರಿಯಾಗಿ ಬೇಕು. ಅದಕ್ಕೆ ನಾನು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಅದಕ್ಕೆ ಇವನನ್ನೇ ಮಂತ್ರಿಯಾಗಿ ಆಯ್ಕೆ ಮಾಡಿದ್ದೇನೆ ಅಂತ ಎಲ್ಲರಿಗೂ ಹೇಳ್ತಾನೆ. ಎಲ್ಲರೂ ತಾವು ಮಾಡಿದ ತಪ್ಪಿಗೆ ತಲೆ ತಗ್ಗಿಸ್ತಾರೆ. ಅವನಿಗೆ ಚಿಕ್ಕಯ್ಯನಿಗೆ ಮಂತ್ರಿ ಪದವಿ ದೊರೆಯುತ್ತದೆ. ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ, ಯಾವುದೇ ಕೆಲಸ ಮಾಡುವಾಗಲೂ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕು, ಸತ್ಯವನ್ನೇ ನುಡಿಯಬೇಕು. ಈ ಸತ್ಯ ಮತ್ತು ಪ್ರಾಮಾಣಿಕತೆಗೆ ನಾವು ಎಲ್ಲೇ ಹೋದರೂ ಅದಕ್ಕೆ ಬೆಲೆ ಇದೆ ಎಂಬುದೇ ಈ ಒಂದು ಕಥೆಯ ತಾತ್ಪರ್ಯ. ನಮಸ್ಕಾರ. ನಿಮಗೆ ಈ ಕತೆ ಚೆನ್ನಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.